ಕಾಲಭೈರವ ಅಂತ ಪಾತ್ರಕ್ಕೆ ಸುದೀಪ್ ಅವ್ರನ್ನೇ ನೀವು ಆಯ್ಕೆ ಮಾಡೋದಕ್ಕೆ ಕಾರಣ ಇಲ್ಲ. ಯಾಕಂದ್ರೆ ಅವ್ರು ಹಿಂದೆ ಆಲ್ರೆಡಿ ಕೃಷ್ಣ ಪುರಾರಿಯಲ್ಲಿ ವಿಷ್ಣು ಪಾತ್ರ ಮಾಡಿದರು, ಈಗ ಶಿವನ ಅವತಾರ ಮಾಡಿದರು. ಸೊ ಅದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ಅಂತ ಏನಿಲ್ಲ, ಕಾಲಭೈರವನಾಗ ನಂಗೆ ನೋಡೋಕೆ ನಂಗೆ ಅವ್ರ ಭಾಳ ಇಷ್ಟ ಆ ಪಾತ್ರ. ಯಾಕಂದರೆ ಅವರ ಪರ್ಸ್ನಾಲಿಟಿ ಆಗಲಿ ಅವರ ಇದಕ್ಕಾಗಲಿ ಆ ಪಾತ್ರ ಇನ್ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದಕ್ಕೆ ಕಾಲಭೈರವನಾಗಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಪವರ್ಫುಲ್ ಗಾಡ್ಸ್ ಕಾಲಭೈರವ ಇದ್ದಂಗೆ ತುಂಬ ಸ್ಟ್ರಾಂಗ್, ಹೌದು, ಅಷ್ಟು ಸ್ಟ್ರಾಂಗ್ ಇರುವಂಥ ಇನ್ನೊಂದು ತುಂಬ ಸ್ಟ್ರಾಂಗ್ ಹೀರೋ ಇಟ್ಕೊಂಡು ಕ್ಯಾರಿ ಮಾಡಿದ್ದೀವಿ. ಹೌದು, ಅದು ತುಂಬ ಜವಾಬ್ದಾರಿ. ಹೇಗೆ ನಿಭಾಯಿಸಿದ್ದೀರಿ? ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅದ್ಭುತವಾಗಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಇದೆ, ಅದೆಷ್ಟು ಕ್ಯಾರಿ ಮಾಡ್ತಾರೆ. ಸುದೀಪ್ ಆಡಿಯನ್ಸ್ ಅವ್ರ ಫ್ಯಾನ್ ಫಾಲೋವರ್ಸ್ ಆದರೆ ಜನರಲ್ ವಿಷುವಲ್ ನೋಡೋದು. ಸೊ ಏನು ಎಷ್ಟು ಆ ಒಂದು ವಿಷುವಲ್ ಎಷ್ಟು ಹ್ಯಾಪಿ ಸಿಗ್ಬೋದು ನಿಮ್ಮ ಅದ್ಭುತವಾಗಿದೆ. ನೋಡ್ತಾ ಗೊತ್ತಾಗುತ್ತೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಯಾರು ಥಿಯೇಟರ್ಗೆ ಬರ್ತೀರಾ, ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹಿಂಗೆ ಅಂತ ಅಲ್ವಾ, ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆ ಒಂದು ಅವರ ಒಂದು ಸ್ಟೈಲು ಮತ್ತೆ ಕಾಲಭೈರವನ ಪಾತ್ರ ಅದಂತೂ ನೋಡಿದ್ರೆ ಮತ್ತೆ ಮೈ ರೋಮಾಂಚನ ಆಗುತ್ತೆ. ಅದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಆವಾಗ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಆಗಿದ್ರು ಕೂಡ ಒಂದಿಷ್ಟು ಪಾಸಿಟಿವ್ ನೆಗೆಟಿವ್ ಕೂಡ ರೆಸ್ಪಾನ್ಸ್ನ ಫೇಸ್ ಮಾಡುವಂಥ ಸಿಚುವೇಶನ್ಗಳು ಬಂತು, ಸನ್ನಿವೇಶಗಳು ಬಂತು. ಬಟ್ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಅದೇ ನಿರ್ದೇಶಕರ ಜೊತೆಗೆ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂದ ತಕ್ಷಣ ನಿಮ್ಮಲ್ಲಿ ಕ್ಯಾಲ್ಕುಲೇಷನ್ ಏನು ಶುರು ಆಯಿತು? ಸೊ ಈಗ ಅನಿಸ್ತಾ ಇತ್ತು ಕ್ಯಾಲ್ಕುಲೇಷನ್ ಎಷ್ಟು ದಿನ ಬೇಕು ಅಂತ ಸ್ಟಾರ್ಟ್ ಆಯ್ತು ಫಸ್ಟ್. ಅಲ್ಲಿ ಗೊತ್ತಾಯಿತು ಇದು ಮಲ್ಟಿ ಸ್ಟಾರರ್ ಅಲ್ಲ ಗೆಸ್ಟು ಅಂತ. ಅಲ್ಲಿಗೆ ಕ್ವಶನ್ಸ್ ಮುಗಿದೋಯ್ತು. ಹೋದೆ, ಮಾಡಿದೆ, ಬಂದೆ. ಕ್ಯಾಲ್ಕುಲೇಷನ್ ಏನು ಬರ್ತೀವಿ. ಕ್ಯಾಲ್ಕುಲೇಷನ್ ಬರೋದು ಅವ್ರು ಫೋನ್ ಹಾಕ್ಬಿಟ್ರೆ ನಿನ್ನೊಂದು 50 ದಿನ ಬೇಕು ಅಂದರೆ ಫಸ್ಟ್ ಗ್ರೂಪ್ ಫೋನ್ ಆಗ್ತಾ ಇದ್ದಾವೆ. ನಿನ್ನ ಕತೆ ಏನು, ನನ್ನ ಕತೆ ಏನು, ಇಲ್ಲಿ ಏನಿಲ್ಲ. 3 to 4 days ಕೇಳಿದ್ರು, ಹೋದೆ, ಮಾಡಿದೆ, ಬಂದೆ ಅಷ್ಟೇ. ಸಹಜವಾಗಿ ಸ್ಟಾರ್ ಫ್ಯಾನ್ ಮಾಡಿದೆ ಎಲ್ಲವನ್ನೂ ಕೂಡ ನೋಡಿದ್ರಿ, ಅಂಥದ್ದೇ ಒಂದು ಸನ್ನಿವೇಶಗಳನ್ನು ಸಾಕಷ್ಟು ಸಂದರ್ಭದಲ್ಲಿ ಫೇಸ್ ಮಾಡಿದ್ರಿ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಮ ಫ್ಯಾನ್ಸು ಈ ಸಿನಿಮಾ ನೋಡೋಕೆ ಬರುವಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಅಂದರೆ ಈಗ ಸ್ಟಾರ್ ವಾರ್ಸ್ಗೂ ಇದಕ್ಕೂ ಏನು ಸಂಬಂಧ? ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶ್ಚನ್, ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್. ಫ್ಯಾನ್ಸ್ ಏನು ಅಂತ ಹೇಳಿದ್ರಿ, ಅದಕ್ಕಿಂತ ಸ್ಟಾರ್ ವಾರ್ಸ್ ಅಂತ ಎರಡು ಪ್ರಶ್ನೆ. ಸರ್, ಈಗ ಒಂದು ಸಿನಿಮಾದಲ್ಲಿ ಅವರ ಫೇವರೇಟ್ ಸ್ಟಾರ್ ಇದ್ದಾಗ ಸಹಜವಾಗಿ ಒಂದು ಕಂಪ್ಯಾರಿಸನ್ ಶುರುವಾಗುತ್ತೆ. ನಮ್ಗೆ ಈ ಪಾರ್ಟ್ ಅಲ್ಲಿ ಇವ್ರು ಇರಬೇಕಿತ್ತು, ಈ ತರ ಡೈಲಾಗು, ಅದೆಲ್ಲವನ್ನು ನೀವು ಆಲ್ರೆಡಿ ಒಂದಿಷ್ಟು ಸಂದರ್ಭದಲ್ಲಿ ಫೇಸ್ ಮಾಡಿದ್ರಲ್ಲ. ಸೊ ಅಭಿಮಾನಿಗಳಿಗೆ ಫಸ್ಟ್ ಹೇಳ್ಬಿಟ್ಟೆ, ಧ್ರುವ್ ಸರ್ಜಾ ಅವರು 130 ದಿನ ಕೆಲಸ ಮಾಡಿದ್ದಾರೆ, ನಾನು ಬರೀ 3 ದಿನ ಕೆಲಸ ಮಾಡಿದ್ದು ಅಂತ. ಆವಾಗ 3 ದಿನದಲ್ಲಿ ಇನ್ನೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಅಷ್ಟೇ, ಬರ್ತಾ ಇರಬೇಕು, ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಹೀರೋ ಅವರೇ, ಮುಗಿತಲ್ಲಿ. ಕಾಲಭೈರವ ಹಾಗೂ ಸುದೀಪ್, ಸೊ ಇಬ್ಬರಲ್ಲಿ ಮೋಸ್ಟ್ ಡೇಂಜರಸ್ ಯಾರು? ಎದುರುಗಡೆ ಯಾರು ನಿಂತಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಹತ್ರ ಏನಿಲ್ಲ. ಎದುರುಗಡೆ ರಾಧೆ ನಿಂತಿದ್ದಾರೆ, ಕೃಷ್ಣ ಆಗ್ತೀವಿ. ಇನ್ಯಾರೋ ನಿಂತಿದ್ದಾರೆ, ಕಾಲಭೈರವ ಆಗ್ತೀವಿ. ಬಸ್ಕೊಂಡು ನಿಂತಿರೋದ್ರೆ ಅಡುಗೆಯವ್ರು ಆಗ್ತೀವಿ. ಬೌಲಿಂಗ್ ಮಾಡೋರಾದ್ರೆ ಬ್ಯಾಟ್ಸ್ಮನ್ ಆಗ್ತೀವಿ. ಅಷ್ಟಲ್ಲಿ ಹೋಗುತ್ತೆ. ಜೆಂಡರ್ ಚೇಂಜ್ ಆಗಿದ್ದಿನ ಮಾತಾಡೋಣ. ಎನಿ ಡೌಟ್ಸ್? ಐ ಆಮ್ ವೆರಿ ಶ್ಯೂರ್. ಆಲ್ರೈಟ್, ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.